ಆರ್ಎಸ್ಎಸ್ ನೋಂದಣಿ ಬಗ್ಗೆ ಮಾತನಾಡುವ ರಾಜ್ಯದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯವರಿಗೆ ಶಕ್ತಿ ಇದ್ದರೆ ವಿಧಾನಸಭೆಯ ಒಳಗಡೆಯೇ ಆರ್ಎಸ್ಎಸ್ ಪ್ರಾರ್ಥನೆ ಹಾಡಿರುವ ಈಗಿನ ಸಿಎಂ ಬಗ್ಗೆ ಪ್ರಶ್ನೆ ಮಾಡಲಿ ಎಂದು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸವಾಲೆಸೆದಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಈಗಿರುವ ಅನೇಕ ಮಂದಿ ಆರ್ಎಸ್ಎಸ್ ಶಿಕ್ಷಣ ಪಡೆದವರಾಗಿದ್ದಾರೆ. ಅವರನ್ನೂ ಪ್ರಶ್ನಿಸಲಿ. ಈ ರಾಜ್ಯದಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಲಿ. ಅದು ಬಿಟ್ಟು ಆರ್ಎಸ್ಎಸ್ ನೋಂದಣಿಯಾಗಿದೆಯಾ, ನೋಂದಣಿ ಮಾಡಿಸುತ್ತೇನೆ ಎನ್ನುವುದು ಕೇವಲ ಪ್ರಚಾರ ಪ್ರಿಯತೆಯಾಗಿದೆ. ಅವರಿಗೆ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲು ಆಗುತ್ತಿಲ್ಲ, ಅಥವಾ ಅವರಿಗೆ ಗೃಹ ಇಲಾಖೆಯ ಬಗ್ಗೆ ಒಲವಿಲ್ಲ. ಬೇರಾವುದೋ ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಇಲಾಖೆಯ ಬಗ್ಗೆ ಒಲವಿದೆ. ಅದಕ್ಕಾಗಿ ಈ ಚರ್ಚೆ ಎಬ್ಬಿಸಿರಬಹುದು ಎಂದು ಲೇವಡಿ ಮಾಡಿದರು. ಆರ್ಎಸ್ಎಸ್ ಇದು ಮಾಡಲೇಬೇಕು, ನೋಂದಣಿ ಮಾಡಲೇಬೇಕು ಅನ್ನೋ ವಿಚಾರ ನನಗೆ ಅನಿಸ್ತದೆ. ಈ ರಾಜ್ಯದ ನೂತನವಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಅವರ ಜವಾಬ್ದಾರಿಯನ್ನು ಮರೆತು ಇವತ್ತು ಪ್ರಚಾರದ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ತಾನೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಹುಚ್ಚು ಹೆಚ್ಚಿದೆ ಅಂತ ಅನಿಸ್ತದೆ. ಗೃಹ ಸಚಿವರಾಗಿ ಅವರ ಜವಾಬ್ದಾರಿಗಳೇನು, ಗೃಹ ಇಲಾಖೆಯ ಕೆಳಗೆ ಯಾವುದೆಲ್ಲ ಬರ್ತದೆ, ಆ ಇಲಾಖೆಗಳನ್ನು ಗಮನಿಸುವುದು ಬಿಟ್ಟು ಇವತ್ತು RSSಗೆ ನೇರವಾಗಿರ್ತಕ್ಕಂಥ ರಿಜಿಸ್ಟರ್ನ ವಿಚಾರವನ್ನು ಎತ್ತುವಂಥ ಪ್ರಯತ್ನವನ್ನು ಮಾಡಿದೆ. ಇದರ ಹಿನ್ನೆಲೆ ಇಷ್ಟೇ ಬರ್ತದೆ, ಅವರು ಪ್ರಚಾರ ಪ್ರಿಯ, ಅವರು ಕಾರ್ಯಪ್ರಿಯ ಅಲ್ಲ, ಅವರು ಕಾರ್ಯ ಮಾಡಿ ತೋರಿಸ್ಬೇಕಾಗಿದೆ. ಎರಡನೇದು, ಗೃಹ ಇಲಾಖೆ ಕೆಳಗೆ ಇದು ಬರ್ತದ. ಗೃಹ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ 10 ವಿಷಯಗಳಿದ್ದಾವೆ. ಆ ವಿಷಯಗಳ ಬಗ್ಗೆ ಗಮನ ಹರಿಸಿದ್ರೆ ಈ ರಾಜ್ಯದಲ್ಲಿ ಇವತ್ತು ಮಾದಕ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತದೆ. ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಇದಕ್ಕೆ ಮಾದಕಕ್ಕೆ ಬಲಿಯಾಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾ ಇಲ್ಲಿ ಕೈಯಾಡಿಸ್ತಾ ಇದೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ ನೀವೇನು ಮಾಡಿದ್ರಿ? ಒಂದೇ ಒಂದು ಡ್ರಗ್ಸ್ ಮಾಫಿಯಾದ ಬಗ್ಗೆ ಚರ್ಚೆ ಇವತ್ತು ಅವರು ಗೃಹ ಸಚಿವರಾದ್ಮೇಲೆ ಚರ್ಚೆಗೆ ಬಂದಿಲ್ಲ. ಅಂದರೆ ಈ ರಾಜ್ಯದ ಆಂತರಿಕವಾಗಿರ್ತಕ್ಕಂಥ ಸುರಕ್ಷೆ, ಆಂತರಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಒಬ್ಬ ಗೃಹ ಸಚಿವರಾಗಿ ಎತ್ತಬೇಕಾಗಿರ್ತಕ್ಕಂಥ ವಿಷಯವನ್ನು ಎತ್ತದೆ, ವಿಷಯಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎರಡನೇದು, ಇಲ್ಲಿ ಬಾಕುಳಿದಂತಹ ಅವರ ಇಲಾಖೆ ಕೆಳಗೆ ಬರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಪ್ರಾರಂಭ ಮಾಡಲಿಲ್ಲ ಅವರು. ಅದು ಬಿಟ್ಟು RSSನ ರಿಜಿಸ್ಟರ್ ಬಗ್ಗೆ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಪೂರ್ವದಿಂದ ಈ ದೇಶದಲ್ಲಿ ಕೆಲಸವನ್ನು ಮಾಡುತ್ತದೆ. ರಾಷ್ಟ್ರಭಕ್ತರ ನಿರ್ಮಾಣ ಮಾಡತಕ್ಕಂಥ ಕಾಯಕವನ್ನು ಮಾಡ್ತಾ ಇದೆ. ಪ್ರಿಯಾಂಕ ಖರ್ಗೆ ಹುಟ್ಟುವ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತು. ಬ್ರಿಟಿಷರ ಕಾಲದಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನೆಹರು ಕಾಲದಲ್ಲೂ ಅದಕ್ಕೆ ನೆಹರು ಅವರೇ ಸಹಮತವನ್ನು ತೋರಿಸಿರ್ತಕ್ಕಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೋರಿಸಿರ್ತಕ್ಕಂಥದ್ದು. ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಿರ್ತಕ್ಕಂಥ ಕಂಡಿದೆ. ಅದಕ್ಕೆ ಇವರಿಗೆ ಶಕ್ತಿ ಇದ್ರೆ ವಿಧಾನಸಭೆಯ ಒಳಗಡೆ ಈಗಿನ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹಾಡಿದ್ದಾರೆ. ಮೊದಲಿಗೆ ಅದನ್ನು ಪ್ರಶ್ನೆ ಮಾಡಲಿ ಅವರು. ವಿಧಾನಸಭೆಯ ಒಳಗೆ ಇವತ್ತಿನ ಮುಖ್ಯಮಂತ್ರಿಗಳು ಹಾಡಿರುವ ಸಂಘದ ಪ್ರಾರ್ಥನೆಯ ಬಗ್ಗೆ ಅವರಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿ. ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣ ಪಡೆದವರಿದ್ದಾರೆ. ಅವರನ್ನು ಕ್ವಶನ್ ಮಾಡಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕ್ವಶನ್ ಮಾಡಿ. ಅದು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಮಾಡಿಸ್ತೇನೆ ಹೇಳ್ತಕ್ಕಂಥದ್ದು ಇವರ ಪ್ರಚಾರ ಪ್ರಿಯತೆಯ ಕಾರಣ. ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂತಹ ಜವಾಬ್ದಾರಿಯುತ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಅಂತ ನನಗೆ ಅನಿಸಿದೆ. ಅಥವಾ ಆ ಇಲಾಖೆ ಬಗ್ಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಲವಿಲ್ಲ. ಅವ್ರಿಗೆ ಯಾವುದೋ ಬೇರೆ ಇಲಾಖೆ ಬಗ್ಗೆ, ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡತಕ್ಕಂಥ ಇಲಾಖೆ ಬಗ್ಗೆ ನಂಬಿಕೆ ಇರಬೇಕು. ಅದಕ್ಕೋಸ್ಕರ ಇದನ್ನು ಎಬ್ಬಿಸಿ ಬೇರೆ ಇಲಾಖೆಗೆ ಏನಾದರೂ ಮಾಡ್ತಾರಾ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಈ ಚರ್ಚೆಗಳನ್ನು ಎಬ್ಬಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಒಂದ್ಸಾರಿ ನಿಮ್ಮ ಇತಿಹಾಸ ತೆಗೆದು ನೋಡಿ. ನಿಮ್ಮ ತಂದೆಯವರು ನಮ್ಮಲ್ಲಿ ಲೋಕಸಭೆಯಲ್ಲಿ ಭಾಳ ಆತ್ಮೀಯತೆಯಿಂದ, ಭಾಳ ಪ್ರೀತಿಯಿಂದ, ಗೌರವದಿಂದ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರು ಬಾಲ್ಯದಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟಗಳ ದಿನಗಳನ್ನು ಹೇಳಿದ್ದಾರೆ. ಹೈದರಾಬಾದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರ ಮನೆ ಸುಟ್ಟು ಮನೆಯಲ್ಲಿರ್ತಕ್ಕಂಥ ಕರಕಲ ಆಗಿರ್ತಕ್ಕಂಥ ರಾಜ್ಯ ಕಥೆಗಳನ್ನೆಲ್ಲ ಹೇಳ್ತಿದ್ರು. ಅದೆಲ್ಲ ಯಾರಿಂದ ಆಗಿದೆ ಅನ್ನುವಂಥದ್ದಕ್ಕೆ ಫಸ್ಟ್ ಉತ್ತರ ಹುಡುಕ್ಲಿ. ಗೃಹ ಸಚಿವರಲ್ಲ, ಅದಕ್ಕೆ ಉತ್ತರ ಹುಡುಕ್ಲಿ. ಆಮೇಲೆ ಸಂಘದ ರಿಜಿಸ್ಟರ್ ಬಗ್ಗೆ ಹೇಳಿ. ಹಾಗಾಗಿ ಸಂಘ ರಿಜಿಸ್ಟರ್ ಆಗ್ತದೋ, ರಿಜಿಸ್ಟರ್ ಆಗಲ್ಲೋ, ರಿಜಿಸ್ಟರ್ ಆಗಿದ್ರೆ ಈ ದೇಶದಲ್ಲಿ ದೇಶಭಕ್ತರನ್ನು ನಿರ್ಮಾಣ ಮಾಡಿದೆ, ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡಿದೆ, ಪ್ರತಿಯೊಬ್ಬನಿಗೂ ರಾಷ್ಟ್ರ ಧರ್ಮದ ಬಗ್ಗೆ ಹೇಳಿದೆ, ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡಿದೆ. ಸಂಘ ಕಾರ್ಯದಲ್ಲಿ ಬೆಳೆದವರೇ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು. ಒಬ್ಬರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ದಾರೆ, ಇವತ್ತು ನರೇಂದ್ರ ಮೋದಿ ಅವರಾಗಿದ್ದಾರೆ, ಅಡ್ವಾಣಿ ಅವರಾಗಿದ್ದಾರೆ. ಬಹಳಷ್ಟು ಜನ ರಾಷ್ಟ್ರಭಕ್ತರ ನಿರ್ಮಾಣ ಆಗಿದೆ. ಅವರೆಲ್ಲರೂ ದೇಶದ ಹಿತದ ಕೆಲಸವನ್ನು ಮಾಡಿದ್ದಾರೆ.
ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶಿಕ್ಷಣ ಪಡೆದಿರ್ತಕ್ಕಂಥ ಪ್ರಧಾನಿಗಳು ಕಳಂಕರಹಿತವಾಗಿರ್ತಕ್ಕಂಥ ಪ್ರಧಾನಿಗಳಾಗಿದ್ದಾರೆ. ಒಂದೇ ಒಂದು ಕಳಂಕವನ್ನು ಹಾಕಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೇಲೆ ಹಾಕ್ಲಿಕ್ಕೆ ಆಗಲಿಲ್ಲ. ಒಂದೇ ಒಂದು ಕಳಂಕವನ್ನು ನರೇಂದ್ರ ಮೋದಿ ಅವರ ಮೇಲೆ ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರಭಕ್ತರ ನಿರ್ಮಾಣದ ಕಾರ್ಯದಲ್ಲಿ ಅದೊಂದು ಟಿಕೆಟ್ ನೀಡಿ ಗೆಲ್ಲಿಸಿರುವ ಬಿಜೆಪಿ ಪಕ್ಷಕ್ಕೆ ನಿಷ್ಠೆಯನ್ನು ತೋರಬೇಕಾದ ಶಾಸಕರು ಅಡ್ಡ ಮತದಾನ ಮಾಡಿರುವುದು ಸರಿಯಲ್ಲ. ಅದರ ಬಗ್ಗೆ ತನಿಖೆ ನಡೆದು ಅವರಿಗೆ ಶಿಕ್ಷೆ ಆಗಬೇಕಾದುದು ಸಹಜ. ಈ ಬಗ್ಗೆ ನೋವಿನಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೆಯುತ್ತೇನೆ. ಅಲ್ಲಿ ಬಿಜೆಪಿಯ ಎಲ್ಲಾ 64 ಶಾಸಕರು ಆಣೆ ಪ್ರಮಾಣ ಮಾಡಬೇಕು ಎಂದು ಹೇಳಿರುವುದನ್ನು ನಾನು ಗಮನಿಸಿದ್ದೇನೆ. ಪಕ್ಷ ನಡೆಯುತ್ತಿರುವುದು ವಿಶ್ವಾಸ ಹಾಗೂ ನಂಬಿಕೆಯ ಮೇಲೆ. ಅವರ ನೋವು ಸಹಜವಾದದ್ದು. ಆದ್ದರಿಂದ ಈ ಬಗ್ಗೆ ಆಂತರಿಕವಾಗಿ ತನಿಖೆ ನಡೆಸುವಂತೆ ನಾನು ವಿನಂತಿ ಮಾಡುತ್ತೇನೆ ಎಂದು ನಳಿನ್ ಕುಮಾರ್ ಕಟೀಲು ಹೇಳಿದರು. ಅವರಿಗೆ ಸೀಟುಗಳನ್ನು ಕೊಟ್ಟು ಗೆಲ್ಲಿಸಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಿಷ್ಠೆಯನ್ನು ತೋರಿಸಬೇಕಾಗಿರ್ತಕ್ಕಂಥ ಶಾಸಕರು ಈ ರೀತಿಯ ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಮತ್ತು ಅದರ ಬಗ್ಗೆ ಅವರಿಗೆ ತನಿಖೆಗಳಾಗಿ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಒಂದು ಕಡೆ. ಅದೇ ನೋವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಇರ್ತಕ್ಕಂಥದ್ದು ಸಹಜ. ನೋವಿನಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೀತೇನೆ ಮತ್ತು ಪ್ರಮಾಣ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿರುವಂಥದ್ದು ನಾನು ಗಮನಿಸಿದ್ದೇನೆ. ಪಾರ್ಟಿ ನಡೆಯತಕ್ಕಂಥದ್ದು ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ. ಅವರ ನೋವು ಸಹಜವಾಗಿರ್ತಕ್ಕಂಥ ಅವರಲ್ಲಿ ವಿನಂತಿ ಮಾಡ್ತೇನೆ, ಇದನ್ನು ಆಂತರಿಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ. ಇವೆಲ್ಲವೂ ಬಹಿರಂಗ ಆಗತಕ್ಕಂಥ ವಿಷಯ ಅಲ್ಲ. ಖಂಡಿತವಾಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅಂಥವ್ರನ್ನ ಹುಡುಕುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿದೆ. ಹುಡುಕೋಣ, ಕೂತು ಚರ್ಚೆಗಳನ್ನು ಮಾಡೋಣ. ಮತ್ತು ಯಾರ್ಯಾರು ಈ ರೀತಿಯ ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದಾರ, ತಪ್ಪು ನಿರ್ಧಾರಗಳನ್ನು ಮಾಡಿದಾರ, ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ, ಅವರೆಲ್ಲರನ್ನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕಾರ್ಯದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ, ರಾಜ್ಯಾಧ್ಯಕ್ಷರ ಜೊತೆ ನಾವಿದ್ದೇವೆ. ಹಾಗಾಗಿ ಈ ಕಾರ್ಯ ಏನಿದೆ, ನಾವು ಧರ್ಮಸ್ಥಳದ ಹೆಸರು ಇವತ್ತಿನ ಸ್ಥಿತಿಯಲ್ಲಿ ರಾಜಕಾರಣದಲ್ಲಿ ದೇವರ ಹೆಸರುಗಳನ್ನು ತರ್ತಕ್ಕಂಥದ್ದು, ದೇವರ ಪ್ರಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆಗಳು. ಹಾಗೆ ಅವರಲ್ಲಿ ವಿನಂತಿ ಮಾಡ್ತಾನೆ, ಈ ಎಲ್ಲ ಕಾರ್ಯವನ್ನು ಬಿಟ್ಟು ಯಾವ ರೀತಿಯಲ್ಲಿ ಆಗಿದೆ ಅನ್ನತಕ್ಕಂಥದ್ದು ತನಿಖೆಯನ್ನು ಮಾಡುವಂಥದ್ದು ಒಳ್ಳೆಯದು ಅಂತ. ಈಗಾಗಲೇ ಅವರು ಸಮಿತಿಯ ರಚನೆ ಮಾಡಿದ್ದಾರೆ, ಒಳ್ಳೆಯ ಅಂಶಗಳನ್ನು ಪ್ರಕಟೀಕರಣ ಮಾಡಿದ್ದಾರೆ. ಸಿ.ಟಿ. ರವಿ, ನಮ್ಮ ಮಹೇಶ್ ತೆಂಗಿನಕಾಯಿ, ಎನ್ ಮಹೇಶ್ ಇವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಆ ತನಿಖೆ ಪೂರ್ಣ ಆಗಲಿ, ಆ ನಂತರ ಈ ರೀತಿಯ ಯೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಮಾಡಿ. ಖಂಡಿತವಾಗಿಯೂ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಈಗಾಗಲೇ ತಯಾರಿ ನಡೀತಾ ಇದೆ ಮತ್ತು ನಮ್ಮ ಪಾರ್ಟಿ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಪಾರ್ಟಿ. ಇಂಥ ಯಾರೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ಹುಡುಕ್ತೀವಿ ಮತ್ತು ಅವ್ರ ಮೇಲೆ ಶಿಕ್ಷೆಯನ್ನು ತಗೊಳ್ತದೆ. ಹಿಂದಿನ ಉದಾಹರಣೆಗಳಿದ್ದಾವೆ ಇಂಥದ್ದು ಹಲವಾರು. ಹಾಗಾಗಿ ಅದೇ ಒಳ್ಳೇದು ಅಂತ ನನಗೆ ಅನ್ನಿಸ್ತದೆ. ಖಂಡಿತವಾಗಿ ನಾವು ಪಾರ್ಟಿ ಎಲ್ಲ ಕಾರ್ಯದಲ್ಲೂ ಭಾಗವಹಿಸಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಯಾವಾಗ ಪಾರ್ಟಿ ಅಪೇಕ್ಷೆ ಪಡ್ತದೋ ಆ ಸಂದರ್ಭದಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ನಾನು ಭಾಗವಹಿಸ್ತೇನೆ ಎಲ್ಲ.